DHS ದಲಿತ ಹಕ್ಕುಗಳ ಸಮಿತಿ ನಾಳೆ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ದಲಿತರ ಹಣವನ್ನು ವಂಚನೆ ಮಾಡುವುದರ ವಿರುದ್ಧ ಖಂಡಿಸಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ದಲಿತರಿಗೆ ಮೂತಿಗೆ ತುಪ್ಪ ಸರುವ ಕೆಲಸವನ್ನು ಮಾಡ್ತಾ ಇರೋದನ್ನು ನಾವು ಧಿಕ್ಕರಿಸಬೇಕಾಗ್ತದೆ. ದಲಿತರ ಹಣವನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡ್ತಾ ಇರ್ತಕ್ಕಂಥದ್ದು, ಇದಕ್ಕೆ ಸಂಬಂಧಪಟ್ಟಂಗೆ ತಾವೇ ತಂದಿರುವ ಕಾಯ್ದೆಯನ್ನು ಉಲ್ಲಂಘಿಸಿ ದಲಿತರ ಹಣವನ್ನು C ಮುಖಾಂತರ ಮುಖಾಂತರ ಬೇರೆ ಕಡೆಗೆ ವರ್ಗಾವಣೆ ಮಾಡಿದವರನ್ನು ದಲಿತ ಹಕ್ಕುಗಳ ಸಮಿತಿ ತೀವ್ರವಾಗಿ ಖಂಡಿಸ್ತದೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ದೇಶದಲ್ಲಿ ಆಳ್ವಿಕೆ ಮಾಡಿದಂಥ BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ದಲಿತರನ್ನು ವಂಚಿಸುತ್ತಾನೆ ಬಂದಿದೆ. ಇಂಥ ಒಂದು ನೀತಿಗಳನ್ನು DHS ಉಗ್ರವಾಗಿ ಖಂಡಿಸುತ್ತದೆ. ನಿಮಗೆಲ್ಲ ಗೊತ್ತಿರೋಂಗೆ 2014ರಲ್ಲಿ 2014ರಿಂದ 10 ವರ್ಷಗಳಲ್ಲಿ 2,75,000 ಕೋಟಿ ಹಣವನ್ನು ವ್ಯಯ ಮಾಡಿದ್ದಾರೆ. ಆದರೆ ದಲಿತ ಜನರ ಅಭಿವೃದ್ಧಿ ಎಷ್ಟಿದೆ ಅನ್ನೋದನ್ನು ಮಾತ್ರ ಸರ್ಕಾರ ಯಾವುದೇ ರೀತಿಯ ಅಂಕಿಅಂಶಗಳನ್ನು ಗಣನೆಗೆ ತಗೋದಲೆ ದಲಿತರ ಈ ಹಣವನ್ನು ಅಲಕ್ಷ್ಯಕ್ಕೆ ಒಳಪಡಿಸಿರೋದನ್ನು ತೀವ್ರವಾಗಿ ನಾವು ಖಂಡಿಸ್ತೇವೆ. 2024-25ರಲ್ಲಿ ರಾಜ್ಯ ಸರ್ಕಾರ 39,221.46 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಹಣ ಬಿಡುಗಡೆ ಆಗ್ತಾಯಿದ್ರು ದಲಿತರ ಅಭಿವೃದ್ಧಿ ಏನು ಅನ್ನೋದನ್ನು ಸರ್ಕಾರ ಪರಿಶೀಲನೆ ಮಾಡದಲ್ಲಿರ್ತಕ್ಕಂಥದ್ದು ಇದೊಂದು ಮುಚ್ಚಿಡುವ ತಂತ್ರವಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ಇವತ್ತು ಅನ್ನಭಾಗ್ಯಕ್ಕಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆಗಳಿರ್ಬೋದು, ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಬಳಕೆ ಮಾಡಿ ದಲಿತರ ಅಭಿವೃದ್ಧಿಯನ್ನು ವಂಚನೆ ಮಾಡೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಖಂಡಿಸಬೇಕಾಗತ್ತೆ. ಈ BJP ಮತ್ತು ಕಾಂಗ್ರೆಸ್, JDS 3 ಪಕ್ಷಗಳು ನಮ್ಮ ರಾಜ್ಯದಲ್ಲಿ ಆಳ್ವಿಕೆ ಮಾಡಿದ್ದಾವೆ. ನಿಮಗೆಲ್ಲ ಗೊತ್ತಿರೋಂಗೆ ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ನಿಯಮಿತದಲ್ಲಿ ಅದರ ಮಾಜಿ ಅಧ್ಯಕ್ಷರಾದ DS ವೀರಯ್ಯ ದಲಿತ ಮುಖಂಡರೇ ಆಗಿದ್ದು, BJPಯ ದಲಿತ ಮುಖಂಡರೇ ಆಗಿದ್ದು, ಅವರು 10 ಕೋಟಿಗೂ ಹಣವನ್ನು ಮೀರಿ ಲಪಟಾಯಿಸಿ ಹೋಗ ಜೈಲನ್ನು ಸೇರಿದ್ದಾರೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ನ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 94.73 ಕೋಟಿ ಹಣವನ್ನು ಲಪಟಾಯಿಸಿದ್ದಾರೆ. ಅಂದರೆ ಮತ್ತು ಬೋವಿ ನಿಗಮದಲ್ಲಿ ನಿನ್ನೆ ದಿವಸ ಪತ್ರಿಕೆಗಳಲ್ಲಿ 42,000 ಕೋಟಿ ಹಣ ಭ್ರಷ್ಟಾಚಾರ ಆಗಿರೋದನ್ನು ಲೆಕ್ಕ ಪರಿಶೋಧಕರು ಬಹಿರಂಗಪಡಿಸಿದ್ದಾರೆ. ಈ ಎಲ್ಲ ಪ್ರಕರಣಗಳನ್ನು ನಾವು ಖಂಡಿಸಿ ದಲಿತರ ಹಣವನ್ನು ಲೂಟಿ ಮಾಡ್ತಾ ಇರ್ತಕ್ಕಂಥ, ಭ್ರಷ್ಟಾಚಾರ ಮಾಡ್ತಕ್ಕಂಥವ್ರಿಗೆ ಉಗ್ರ ಶಿಕ್ಷೆ ಆಗಬೇಕು. ಆ ರೀತಿಯಲ್ಲಿ ಸರ್ಕಾರ ಕ್ರಮವನ್ನು ಜರುಗಿಸಿ ದಲಿತರ ಅಭಿವೃದ್ಧಿಗೆ ಬೇಕಾಗಿರತಕ್ಕಂಥ ಹಣವನ್ನು ಗಂಗಾ ಕಲ್ಯಾಣ, ಭೂ ಒಡೆತನ, ದಲಿತರ ಸ್ಮಶಾನ ಭೂಮಿ, ದಲಿತರಿಗೆ ಉದ್ಯೋಗ, ಈ ರೀತಿ ಹಲವಾರು ಆದ್ಯತೆ ಇರತಕ್ಕಂಥ ಕಡೆಗಳಿಗೆ ಹಣವನ್ನು ಬಳಸಿ ದಲಿತರ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸರ್ಕಾರ ಕ್ರಮ ಜರುಗಿಸಬೇಕು. ಯಾರು ಈ ತಪ್ಪಿತಸ್ಥರವ್ರಿಗೆ ಉಗ್ರ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಒತ್ತಾಯಿಸೋದಕ್ಕಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೇವೆ. ಗೋಪಾಲಕೃಷ್ಣ ಅಲ್ಲೂರಿ, ರಾಜ್ಯ DHS ಅಧ್ಯಕ್ಷರು.